ಗುರುಪೂರ್ಣಿಮೆ ಅಂದ್ರೇನು? ಗುರುಪೂರ್ಣಿಮೆಗೆ ಎಲ್ಲ ಹುಣ್ಣಿಮೆಗಳಿಂತ ವಿಶೇಷ ಅಂತ ಯಾಕೆ ಹೇಳ್ತೀವಿ? ಮತ್ತು ಈ ದಿನ ಏನಿದೆ, ಯಾವ ರೀತಿ ಆಚರಣೆ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನಗೆ ಒಂದು ಲೈಕ್ ಮಾಡಿ. ಬನ್ನಿ ನೋಡೋಣ. ಗುರುಪೂರ್ಣಿಮೆ ಅಂತಂದರೆ ಇದು ಎಲ್ಲ ಹುಣ್ಣಿಮೆಗಳಿಂತ ವಿಶೇಷವಾದ ಹುಣ್ಣಿಮೆ. ಯಾಕಪ್ಪ ಅಂದರೆ ಇದು ಹೆಸರೇ ಸೂಚಿಸುವಂತೆ ಇದು ಗುರುಗಳನ್ನು ಪೂಜಿಸುವಂಥ ಒಂದು ಹುಣ್ಣಿಮೆ. ಈ ನಮ್ಮ ಹಿಂದೂ ಧರ್ಮದಲ್ಲಿ ಗುರುಗೆ ಒಂದು ವಿಶೇಷ ಸ್ಥಾನವಿದೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರು ಮಹೇಶ್ವರ ಅಂತ ಹೇಳ್ತೀವಿ. ಅಂದರೆ ನಾವು ಎಲ್ಲ ದೇವರನ್ನ ಗುರುವಿನಲ್ಲಿ ಕಾಣಬೇಕು ಅಂತ ಹೇಳ್ತೀವಿ. ನಾವು ಗುರುವಿಗೆ ಎಷ್ಟು ಬೆಲೆ ಕೊಡ್ತೀವೋ, ಎಷ್ಟು ಸ್ಥಾನ ಪೂಜನೆ ಮಾಡ್ತೀವೋ, ಅದೇ ರೀತಿ ನಮ್ಮ ಜೀವನನೂ ಕಾಪಾಡುತ್ತೆ ಅಂತ ಹೇಳ್ತೀವಿ. ಇನ್ನು ದೇವರುಗಳಿಗಿಂತ ಗುರುನೇ ಹೆಚ್ಚು ಅಂತ ಹೇಳ್ತಾರೆ. ಯಾಕಂದರೆ ದೇವರು ಕಾಪಾಡದೇವರು ಗುರು ಕಾಪಾಡ್ತಾನೆ, ಗುರುವಿನಲ್ಲೇ ಎಲ್ಲ ದೇವರು ಕಾಣ್ಬೋದು ಅಂತ ಹೇಳ್ತಾರೆ. ಗುರು ಅಂದರೆ ಬರೀ ಪಾಠ ಮಾಡೋ ಗುರು ಅಂತ ಅಲ್ಲ, ನಮ್ಮ ಜೀವನದಲ್ಲಿ ಒಳ್ಳೆ ರೀತಿ ಇರಬೇಕು ಅಂತ ಹೇಳುವಂಥವ್ರು, ಯಾವುದೇ ಒಂದು ವಿಷಯನ ತಿಳಿಸ್ಕೊಡುವಂಥವ್ರು, ಅವರು ಎಲ್ಲರೂ ಕೂಡ ಗುರುವಾಗೆ ಪರಿಗಣನೆ ಮಾಡ್ತಾರೆ. ನಾವು ಪ್ರತಿದಿನ ಒಂದಲ್ಲ ಒಂದು ವಿಷಯನ ಕಲಿತಾ ಇರ್ತೀವಿ. ಅವರನ್ನು ಕೂಡ ಗುರು ಅಂತಲೇ ಪೂಜನೆ ಮಾಡಬೇಕು. ಅದರಲ್ಲೂ ಈ ವಿಶೇಷ ದಿನ ನಾವು ಗುರುಗಳ ಆಶೀರ್ವಾದ ಪಡೆದರೆ ತುಂಬ ಒಳ್ಳೆಯದು. ಇವತ್ತು ಯಾವುದೇ ಒಂದು ವಿಚಾರ ಇರ್ಬೋದು, ಅದ್ರ ಬಗ್ಗೆ ನಮ್ಗೆ ಯಾರು ತಿಳಿಸ್ಕೊಡ್ತಾರೆ ಅವರನ್ನೇ ಗುರುಗಳು ಅಂತ ಹೇಳ್ಕೊಂಡು ನಾವು ಈ ಹುಣ್ಣಿಮೆ ದಿನ ನಾವು ಒಳ್ಳೆ ರೀತಿ ಇದ್ದು ನಮ್ಮ ಹಿರಿಯರಿಗೆ ಎಲ್ರಿಗೂ ಪೂಜನೆಯ ಭಾವನೆಯಿಂದ ನೋಡಿದ್ರೆ ತುಂಬ ಒಳ್ಳೆಯದಾಗತ್ತೆ, ಜೀವನದಲ್ಲಿ ಕೂಡ ಅಭಿವೃದ್ಧಿ ಆಗುತ್ತೆ. ಈ ಗುರು ಹುಣ್ಣಿಮೆ ಅಂದ್ರೇನು, ಗುರುಪೂರ್ಣಿಮೆ ಅಂದ್ರೇನು ಅಂತಂದರೆ ನಮ್ಮ ಹಿಂದೂಗಳ ಕಾಲದಲ್ಲಿ, ಅಂದರೆ ಹಿಂದಿನ ಕಾಲದಲ್ಲಿ ಇತಿಹಾಸದ ಪ್ರಕಾರ ಇವತ್ತು ಮಹಾಭಾರತನ ಬರೆದ ವೇದವ್ಯಾಸರು ಜನಿಸಿದ ದಿನ ಅಂತ ಹೇಳ್ತಾರೆ. ಆ ವೇದವ್ಯಾಸರು ಜನಿಸಿದ ದಿನ ಆದ್ರಿಂದ ಇದನ್ನು ವ್ಯಾಸ ಹುಣ್ಣಿಮೆ ಅಂತಲೂ ಕೂಡ ಕರೀತಾರೆ. ಇವರು ಸಾಮಾನ್ಯ ಜನರಿಗೂ ಕೂಡ ಅರ್ಥ ಆಗೋ ರೀತಿ ವೇದಗಳನ್ನ ರಚಿಸಿದ್ದಾರೆ. ಮತ್ತು ಇದನ್ನು ನಮ್ಮ ಹಿಂದೂಗಳಲ್ಲೇ ಬೌದ್ಧರು ಕೂಡ ಈ ಗುರು ಹುಣ್ಣಿಮೆನ ಅಂದರೆ ಗುರುಪೂರ್ಣಿಮೆನ ಆಚರಿಸ್ತಾರೆ. ಯಾಕಪ್ಪ ಅಂದರೆ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಬುದ್ಧರು ಗೌತಮ ಬುದ್ಧನನ್ನು ಆರಾಧಿಸ್ತಾರೆ, ಅವರ ಅನುಯಾಯಿಗಳು. ಗೌತಮ ಬುದ್ಧ ತನ್ನ ಜ್ಞಾನೋದಯ ಆದಮೇಲೆ ಅವರು ಮೊದಲನೇ ದಿನ ಉಪದೇಶ ಮಾಡಿದ್ದು, ಅಂದರೆ ಧರ್ಮೋಪದೇಶ ಮಾಡಿದ್ದು ಈ ಗುರುಪೂರ್ಣಿಮೆಯೆಂದು. ಅವತ್ತು ಮೊದಲ ದಿನ 5 ಅನುಯಾಯಿಗಳನ್ನ ಕರ್ಕೊಂಡು ಧರ್ಮೋಪದೇಶ ಅಂದರೆ ಶಿಷ್ಯರಿಗೆ ಧರ್ಮಗಳ ಬಗ್ಗೆ ಅವ್ರು ಏನು ಹೇಳಬೇಕು ಅಂದ್ಕೊಂಡಿದ್ರು ಅವತ್ತು ಹೇಳಿದ್ದಾರೆ. ಹಾಗಾಗಿ ಬೌದ್ಧರು ಕೂಡ ಈ ಗುರುಪೂರ್ಣಿಮೆನ ಆಚರಿಸ್ತಾರೆ. ಇನ್ನು ಜೈನ ಧರ್ಮದಲ್ಲೂ ಕೂಡ ಈ ಗುರುಪೂರ್ಣಿಮೆನ ಆಚರಿಸ್ತಾರೆ. ಅವರು ಟ್ರೈನೋಕ್ ಗುಹಾ ಪೂರ್ಣಿಮಾ ಅಂತ ಈ ದಿನನ ಆಚರಿಸ್ತಾರೆ. ಅವರು ಮಹಾವೀರನು ಕೈವಲ್ಯವನ್ನು ಪಡೆದ ನಂತರ ಗೌತಮ ಸ್ವಾಮಿಯನ್ನು ತನ್ನ ಮೊದಲ ಶಿಷ್ಯನಾಗಿ ಇವತ್ತು ಮಾಡಿಕೊಂಡಿದ್ದು ಅಂತ ಹೇಳ್ತಾರೆ. ಹಾಗಾಗಿ ಈ ಗುರುಪೂರ್ಣಿಮೆಯನ್ನು ಬೌದ್ಧರು, ಜೈನರು, ಹಿಂದೂಗಳು ಎಲ್ಲರೂ ಕೂಡ ಆಚರಿಸುತ್ತಾರೆ. ಇನ್ನು ನಮ್ಮ ಜಾತಕದಲ್ಲಿ ಏನಾದರೂ ಗುರು ದೋಷ ಇದ್ದರೆ, ನಮ್ಮ ಜೀವನದಲ್ಲಿ ನಾವು ಯಾರನ್ನ ಗುರುಗಳು ಅಂತ ಮನಸಾರೆ ಒಪ್ಪಿರ್ತೀವೋ, ನಮಗೆ ತುಂಬ ಜನ ಪಾಠ ಮಾಡಿರ್ತಾರೆ, ತುಂಬ ಜನ ವಿದ್ಯೆ ಕಲಿಸಿರ್ತಾರೆ, ಆದರೆ ಎಲ್ಲರನ್ನೂ ಪ್ರೀತಿ ಮಾಡಲ್ಲ. ಅದರಲ್ಲಿ ಕೆಲವೊಬ್ಬರು ತುಂಬ ಇಷ್ಟವಾಗಿರ್ತಾರೆ. ಆ ದಿನ ಆ ಗುರುಗಳ ಹತ್ರ ಹೋಗಿ ಅವ್ರಿಗೆ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ನಿಮ್ಮ ಕೈಲಾದದ್ದು ಅಂದರೆ ತಾಂಬೂಲ, ಬಟ್ಟೆ, ಹೂವಿನ ಹಾರ, ಅಥವಾ ನಿಮ್ಮ ಕೈಲಿ ಅದೇನೂ ಆಗಲಿಲ್ಲ ಅಂದರೆ ಒಂದು ಸಿಹಿ ತಿಂಡಿ ಕೂಡ ಯಾವುದಾದ್ರೂ ಅವ್ರಿಗೆ ಇಷ್ಟವಾದಂಥ ಒಂದು ಸಿಹಿ ತಿಂಡಿಯನ್ನು ತಗೊಂಡೋಗಿ ಅವ್ರಿಗೆ ಕೊಟ್ಟು ಅವ್ರ ಕಾಲಿಗೆ ಬಿದ್ದು ಆಶೀರ್ವಾದವನ್ನು ಪಡ್ಕೊಂಡ್ರೆ ತುಂಬ ಖುಷಿ ಆಗುತ್ತೆ ಅವ್ರಿಗೆ. ಅವ್ರ ಆಶೀರ್ವಾದ ಮಾಡಿದ್ರೆ ನಮಗೆ ಗುರುವಿನ ಆಶೀರ್ವಾದ ಅಂದರೆ ಗುರುಗ್ರಹದ ಏನು ದೋಷ ಇರುತ್ತೋ ಅದೆಲ್ಲ ಕಡಿಮೆ ಆಗಿ ನಮಗೆ ಇನ್ನು ನಾವು ಜೀವನದಲ್ಲಿ ಏಳಿಗೆ ಪಡಿತೀವಿ ಅಂತ ಹೇಳ್ತಾರೆ. ಇನ್ನು ಅಕಸ್ಮಾತ್ ನಿಮಗೆ ಗುರುಗಳು ಸಿಗಲಿಲ್ಲ ಅಥವಾ ಇರೋ ಗುರುಗಳ ಮೇಲೆ, ಎಲ್ರಿಗೂ ಎಲ್ಲ ಗುರುಗಳ ಮೇಲೂ ಒಳ್ಳೆ ಭಾವನೆ ಇರಲ್ಲ. ಹಾಗಾಗಿ ಅಕಸ್ಮಾತ್ ನಿಮ್ಗೆ ಅಲ್ಲಿ ಹೋಗೋಕ್ಕಾಗಲ್ಲ ಅಂದರೆ ಅಶ್ವತ್ಥ ಮರನೂ ಕೂಡ ಇವತ್ತು ಪೂಜಿಸಿದ್ರೂ ಕೂಡ ನಮಗೆ ಗುರುಗ್ರಹದ ದೋಷ ಕಮ್ಮಿ ಆಗುತ್ತೆ. ಇನ್ನು ಹಸುವಿಗೆ ಆಹಾರ ನೀಡೋದ್ರಿಂದ, ಯಾರಾದ್ರೂ ಬ್ರಾಹ್ಮಣರಿಗೆ ಸಿಹಿ ಪದಾರ್ಥಗಳನ್ನ ಅಂದರೆ ಸಿಹಿ ತಿಂಡಿಯನ್ನು ನೀಡೋದ್ರಿಂದನೂ ಕೂಡ ನಾವು ಗುರುಗ್ರಹದ ದೋಷನ ನಿವಾರಿಸ್ಕೋಬೋದು. ಇನ್ನು ಹಳದಿ ಬಟ್ಟೆಯನ್ನು ಧರಿಸಿ ಗುರು ಮಂತ್ರನ 108 ಸಾರಿ ಹೇಳೋದ್ರಿಂದ ಕೂಡ ಗುರುಗ್ರಹ ದೋಷದಿಂದ ನಾವು ಪಾರಾಗ್ಬೋದು. ಇದಿಷ್ಟು ಗುರು ಹುಣ್ಣಿಮೆ ದಿನ ಅಂದರೆ ಗುರುಪೂರ್ಣಿಮೆ ದಿನ ವಿಶೇಷತೆ ಏನು ಅಂತ
ನಿಮ್ಗೆ ಸಾಧ್ಯ ಆದರೆ ನಾಳೆ ಯಾವುದಾದ್ರೂ ಗುರುಗಳ ರಾಘವೇಂದ್ರ ಸ್ವಾಮಿ ಮಠ ಆಗ್ಬೋದು, ದತ್ತಾತ್ರೇಯ ಸ್ವಾಮಿ ಆಗ್ಬೋದು, ಸಾಯಿಬಾಬಾ ಆಗ್ಬೋದು, ಯಾರ್ದಾದ್ರು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಕೊಂಡು ಅಲ್ಲಿ ಬರುವಂಥ ಭಕ್ತಾದಿಗಳಿಗೆ ಸಿಹಿ ತಿಂಡಿ ಅರ್ಪಿಸೋದ್ರಿಂದ ಕೂಡ ನೀವು ಗುರುಗ್ರಹ ದೋಷದ ಪಾರಾಗ್ಬೋದು. ಇದಿಷ್ಟು ಗುರು ಪೂರ್ಣಿಮೆಯ ವಿಶೇಷತೆ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನನ್ನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.